ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಹಿಂದಿ ವಿಷಯದ ಮಾತೃಭೂಮಿ ಮತ್ತು ಕಾಶ್ಮೀರಿ ಶೇಬ್ ಎಂಬ 2 ಅಧ್ಯಾಯಗಳ LBA ಆಧಾರಿತ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಇದು 20 ಅಂಕಗಳ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು. ಒಟ್ಟು 3 ಪ್ರಶ್ನೆಗಳು ಕಂಡು ಬರ್ತವೆ. 1 ಅಂಕ, ಟೋಟಲ್ ಆಗಿ 3 ಅಂಕಗಳು ಈ ಒಂದು ಮೇನ್ನಿಂದ ನಿಮಗೆ ಸಿಗ್ತವೆ. ಖರೀದನಾಕ ವಿಪರೀತಾರ್ಥ ಶಬ್ದ ಹೈ ಅಂತ ಕೇಳಿದಾನೆ. ಆಪ್ಷನ್ ಇಲ್ಲಿ ಪ್ರಶ್ನೆಗಳು ಮೊದಲಿದಾವೆ, ಪ್ರಶ್ನೆಗಳನ್ನು ನೋಡ್ಕೊಂಬಿಡಿ, ತದನಂತರ ಉತ್ತರಗಳನ್ನು ನೋಡ್ತಾ ಹೋಗೋಣ. ಓಕೆ, ಸೊ ಇವೆಲ್ಲವೂ ಪ್ರಶ್ನೆಗಳಾಗಿರ್ತವೆ. ಒಟ್ಟು ನಿಮಗೆ 1 ಅಂಕದ 3 ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು ಸಿಗ್ತವೆ. ಹಾಗೆ 1 ಮತ್ತು 2ನೇ ಪದಕ್ಕೆ ಸಂಬಂಧ 1 ಮತ್ತು 2ನೇ ಪದಗಳು ಹೇಗೆ ಸಂಬಂಧಪಟ್ಟಿರ್ತವೆ, ಹಾಗೆ 3 ಮತ್ತು 4ನೇ ಪದಗಳು ಸಂಬಂಧಪಟ್ಟಿರ್ತವಂಥ ಅಂತಹ ಪ್ರಶ್ನೆಗಳು 2 ಇರ್ತವೆ. ಹಾಗೆ 1 ಅಂಕದ ಪ್ರಶ್ನೆಗಳು 6 ಇರ್ತವೆ. ಅಷ್ಟೇ ಅಲ್ಲದೆ 2 ಅಂಕದ ಪ್ರಶ್ನೆಗಳು 3 ಕಂಡು ಬರ್ತವೆ ನಮಗೆ. ನೆಕ್ಸ್ಟು 3 ಅಂಕದ 1 ಪ್ರಶ್ನೆ ಕಂಡು ಬರ್ತವೆ. ಒಟ್ಟು ಟೋಟಲ್ ಆಗಿ 15 ಪ್ರಶ್ನೆಗಳು ಕಂಡು ಬರ್ತವೆ ನಮಗೆ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಖರೀದನಾಕ ವಿಪರೀತಾರ್ಥ ಶಬ್ದ ಹೈ ಅಂತ ಕೇಳಿದಾನೆ. ಆಪ್ಷನ್ ಬಿ ಬೇಚನ ಅನ್ನೋದು ಸರಿಯಾದ ಅರ್ಥ ಆಗಿರ್ತದೆ. ಓಕೆ, ಆಪ್ಷನ್ ಬಿ ಬೇಚನ. ಇನ್ನು 2ನೇ ಪ್ರಶ್ನೆ ನೋಡಿ, ಚೀಸ್ ಕಾ ಅನ್ಯ ವಚನ ರೂಪ ಹೈ ಅಂತ ಕೇಳಿದಾನೆ. ಸೊ ಆನ್ಸರ್ ಏನಪ್ಪ ಅಂದ್ರೆ ಚೀಸೆ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. 2ನೇ ಪ್ರಶ್ನೆಗೆ ಆಪ್ಷನ್ ಎ ಚೀಸೆ ಅನ್ನೋದು ಸರಿಯಾದ ಉತ್ತರ. ಇನ್ನು 3ನೇ ಪ್ರಶ್ನೆ ನೋಡಿ, ಗರೀಬ್ ಶಬ್ದಕ ವಿಪರೀತಾರ್ಥ ಶಬ್ದ ಹೈ ಅಂತ ಕೇಳಿದಾನೆ. ಗರೀಬ್ ಅಂದರೆ ಬಡತನ. ಆಪ್ಷನ್ ಬಿ ಅಮೀರ್ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 1 ಮತ್ತು 2ನೇ ಪದಕ್ಕೆ ಸಂಬಂಧಪಟ್ಟಂತೆ 3 ಮತ್ತು 4ನೇ ಪದಗಳ ಆನ್ಸರ್ನ ಬರೀರಿ ಅಂತ ಕೇಳಿರ್ತಾನೆ. ಸೊ ಅದಕ್ಕೆ ಆನ್ಸರ್ ಏನಪ್ಪ ಅಂದರೆ 4ನೇ ಪ್ರಶ್ನೆಗೆ ಜ್ಞಾನ್ ಕಾದೀಪ್ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. 5ನೇ ಪ್ರಶ್ನೆಗೆ ರಸೀಲಾ ಅಥವಾ ಮೀಟಾ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಓಕೆನಾ. ಸೊ 1 ಅಂಕದ ಪ್ರಶ್ನೆಗಳು ಇವೇನದು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು ಮತ್ತು ಸಂಬಂಧಪಟ್ಟಂಥ ಪ್ರಶ್ನೆಗಳಾದವು. ಇನ್ನು 1 ಅಂಕದ ವಾಕ್ಯ ಪೂರ್ಣಗೊಳಿಸಿ ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳಿರ್ತವೆ, ಅವುಗಳನ್ನು ನೋಡ್ತಾ ಹೋಗೋಣ. ಕವಿ ಕಿಸೆ ಪ್ರಣಾಮ್ ಕರ್ ರಹೆ ಹೈ ಅಂತ ಕೇಳಿದಾನೆ. ಕವಿ ಮಾತೃಭೂಮಿ ಔರ್ ಭಾರತ್ ಮಾತಾ ಕೋ ಪ್ರಣಾಮ್ ಕರ್ ರಹಾ ಹೈ ಅಂತ ಕೇಳಿದ. ಆನ್ಸರ್ ಬರೀಬೇಕಾಗ್ತದೆ. ಯಾರಿಗೆ ನಮಸ್ಕಾರ ಮಾಡ್ತಾನೆ ಅಂದ್ರೆ ಮಾತೃಭೂಮಿಗೆ ಅಂತ. ಓಕೆನಾ. 7ನೇ ಪ್ರಶ್ನೆ ನೋಡಿ, ಆಜ್ ಮಾ ಕೆ ಸಾಥ್ ಕೌನ್ ಹೈ. ಓಕೆ, ಆಜ್ ಮಾ ಕೆ ಸಾಥ್ ಕೌನ್ ಹೈ ಅಂತ ಕೇಳಿದಾನೆ. ಆಜ್ ಮಾ ಕೆ ಸಾಥ್ ಕೋಟಿ ಕೋಟಿ ಭಾರತವಾಸಿ ಹೈ. ಭಾರತದ ಒಂದು ಮಾತೃಭೂಮಿಯಲ್ಲಿ ಇವಾಗ ಎಷ್ಟು ಜನ ಇದ್ದಾರೆ ಅಂದ್ರೆ ಕೋಟಿ ಕೋಟಿ ಭಾರತವಾಸಿಗಳು ಇದ್ದಾರೆ ಭಾರತ ಮಾತೆಯಲ್ಲಿ ಹತ್ರ ಅಂತ. ಓಕೆನಾ. ನೆಕ್ಸ್ಟು ಜೈ ಹಿಂದ್ ಕಾ ನಾದ್ ಕಹಾ ಕಹಾ ಪರ್ ಗುಂಜನಾ ಚಾಹಿಯೆ. ಜೈ ಹಿಂದ್ ಅನ್ನೋ ಪದ ಎಲ್ಲೆಲ್ಲಿ ಕೇಳಿ ಬರ್ತಾ ಇತ್ತು ಅಂತ ಕೇಳಿದಾನೆ. ಕ್ವಶನ್ ನೋಡಿ, ಆನ್ಸರ್ ನೋಡಿ, ಜೈ ಹಿಂದ್ ಕಾ ನಾದ್ ಸಕಲ್ ನಗರ್ ಅವ್ರ ಗ್ರಾಮ್ಯ ಗುಂಜನಾ ಚಾಹಿಯೆ. ಜೈ ಹಿಂದ್ ಅನ್ನೋ ಒಂದು ನಾದವು ಸಕಲ ಅಂದರೆ ಪ್ರತಿಯೊಂದು ಹಳ್ಳಿ ಮತ್ತು ಗ್ರಾಮಗಳಲ್ಲಿ ಕೂಡ ಏನಾಗ್ತಾ ಇತ್ತು, ಕಂಡು ಬರ್ತಾ ಇತ್ತು ಅನ್ನೋದು ಆನ್ಸರ್ ಆಗ್ತದೆ. ಓಕೆ. 9ನೇ ಪ್ರಶ್ನೆ, ಸ್ವಾದ್ ಮೇ ಸೇಬ್ ಕಿಸ್ಸೆ ಬಡ್ಕರ್ ನಹಿ ಹೈ ಅಂತ ಕೇಳಿದಾನೆ. ಸ್ವಾದ್ ಮೇ ಸೇಬ್ ಆಮ್ ಸೆ ಬಡ್ಕರ್ ನಹಿ ಹೈ. ಓಕೆ, ಆಮ್ ಅಂದರೆ ಮಾವಿನ ಹಣ್ಣು. ಓಕೆನಾ, ಬಡ್ಕರ್ ನಹಿ ಹೈ. ಇನ್ನು 10ನೇ ಪ್ರಶ್ನೆ, ರೋಜ್ ಸೇಬ್ ಖಾನೆ ಸೆ ಕಿನ್ ಕಿ ಜರೂರತ್ ನಹಿ ಹೋಗಿ ಅಂತ ಇದೆ. ದಿನಾಲು ಸೇಬಣ್ಣು ತಿನ್ನೋದ್ರಿಂದ ಯಾರ ಒಂದು ಜರೂರತ್ ಇರೋದಿಲ್ಲ ಅಂತ ಇದೆ. ರೋಜ್ ಸೇಬ್ ಖಾನೆ ಸೆ ಡಾಕ್ಟರ್ ಕಿ ಜರೂರತ್ ನಹಿ ಹೋಗಿ ಅಂದರೆ ವೈದ್ಯರ ಒಂದು ಜರೂರತ್ತು ಇರೋದಿಲ್ಲ. ದಿನಕ್ಕೊಂದು ಸೇಬು ಡಾಕ್ಟರ್ನ ದೂರ ಮಾಡಲಿ ಸಹಾಯ ಆಗ್ತದ ಅಂತ ನೋಡಿ. ಲೇಖಕ್ ಮೊಹರಂ ಕೆ ಮೇಳೆ ಮೇ ದುಕಾನ್ದಾರ್ ಸೆ ಕ್ಯಾ ಖರೀದಾತ ಅಂತ ಇದೆ. ಲೇಖಕ್ನೇ ಮೊಹರಂ ಕೆ ಮೇಳೆ ಮೇ ದುಕಾನ್ದಾರ್ ಸೆ ರೇವಡಿ ಖರೀದಾತ ಅಂತ ಬರೀಬೇಕಾಗ್ತದೆ ನೀವು. ಓಕೆನಾ. ನೆಕ್ಸ್ಟು 2-3 ವಾಕ್ಯ ಮೇ ಉತ್ತರ ಲಿಖಿಯ ಪ್ರಶ್ನೆಗಳು ಕಂಡು ಬರ್ತವೆ. ಓಕೆ, ಅತ್ಯಂತ ಸುಲಭವಾದಂಥ ಪ್ರಶ್ನೆಗಳು. ದುಕಾನ್ದಾರ್ನೇ ಲೇಖಕ್ ಸೆ ಕ್ಯಾ ಕಹಾ ಅಂತ ಕೇಳಿದಾನೆ. ಓಕೆ, ಸುಲಭವಾದಂಥ ಉತ್ತರ, ದುಕಾನ್ದಾರ್ನೇ ಲೇಖಕ್ ಸೆ ಕಹಾ ಬಾಬೂಜಿ ಬಡೆ ಮಜೆದಾರ್ ಸೇಬ್ ಆಯೆ ಹೈ, ಸಾಸ್ ಕಾಶ್ಮೀರ್ ಕೆ ಆಪ್ ಲೇ ಜಾಯೆ, ಶಿಖರ್ ತಬಿಯತ್ ಖುಷ್ ಹೋ ಜಾಯೇಗಿ ಅಂತ ಆನ್ಸರ್ನ ಬರೀಬೇಕಾಗ್ತದೆ. ಹಾಗೆ 13ನೇ ಪ್ರಶ್ನೆ ನೋಡಿ, ಗಾಜರ್ ಕೆ ಬಾರೆ ಮೇ ಪ್ರೇಮ್ಚಂದ್ ಜಿ ಕಾ ವಿಚಾರ ಲಿಖಿ ಅಂತ ಕೇಳಿದಾನೆ. ಅತ್ಯಂತ ಸುಲಭವಾದಂಥ ಪ್ರಶ್ನೆಗಳು ಇದಾಗಿರ್ತವೆ. ಓಕೆ, ಗಜ್ಜರಿ ಬಗ್ಗೆ ಬರೀಬೇಕಾಗ್ತದೆ ನೀವು. ಇನ್ನು 14ನೇ ಪ್ರಶ್ನೆ ನೋಡಿ, ಮಾತೃಭೂಮಿ ಕಾ ಸ್ವರೂಪ್ ಕೈಸೆ ಸುಶೋಭಿತ್
ಹೈ ಅಂತ ಕೇಳಿದ್ದಾನೆ. ಅಂದರೆ ಮಾತೃಭೂಮಿ ಬಗ್ಗೆ ಮಾತೃಭೂಮಿ ಸ್ವರೂಪ ಯಾವ ರೀತಿ ಇದೆ ಅನ್ನೋ ಒಂದು ಪ್ರಶ್ನೆ. ಸೊ ಅತ್ಯಂತ ಸುಲಭವಾದಂಥ ಪ್ರಶ್ನೆ, 2 ಅಂಕಗಳು ಸುಲಭವಾಗಿ ನಿಮಗೆ ದೊರೀತವೆ. ಹಾಗೆ ನಾವು 3-4 उत्तर वाक्य में उत्तर लिखिए ಅಂತ ಒಂದು ಪ್ರಶ್ನೆ. 15ನೇ ಪ್ರಶ್ನೆ ನೋಡಿ, ಕವಿತಾ ಮೇ ಮಾತೃಭೂಮಿ ಕಿ ವಿಶೇಷತಾओं का वर्णन कैसे किया गया है. ಅಂದರೆ ಕವಿತೆಯಲ್ಲಿ ಮಾತೃಭೂಮಿಯ ವಿಶೇಷತೆಯನ್ನು ಕವಿ ಯಾವ ರೀತಿಯಾಗಿ ಬರೆದಾರೆ ಅಥವಾ ಯಾವ ರೀತಿಯಾಗಿ ವಿಶೇಷತೆಯನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಇದೆ. ಸೊ ಅತ್ಯಂತ ಸುಲಭವಾದಂಥ ಪ್ರಶ್ನೆ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ನೀವು ನೀಟಾಗಿ ವಿಡಿಯೋನ ಏನು ಮಾಡಬೇಕು, ನೋಡಬೇಕು ಮತ್ತು ಬರ್ಕೋಬೇಕಾಗ್ತದೆ. ಸೊ ನೋಡ್ರಿ, ಉತ್ತರವನ್ನು ನೋಡ್ರಿ, ಮಾತೃಭೂಮಿ ಅಮರೋಂಕಿ ಜನನಿ ಹೈ ಅಂದರೆ ಸೈನಿಕರ ಒಂದು ತಾಯಿ ಇದ್ದಂಗೆ ಅಂತ. ಓಕೆ, ಭಾರತ್ ಮಾತಾ ಕೆ खेत हरे भरे और सुहाने फल फूलों से युक्त वन उपवन ಅತ್ಯಂತ ಶೋಭಾಯಮಾನ್ ಹೈ ಅಂತ ಬರೆದಿದ್ದಾನೆ. ಹಾಗೆ ಉಸ್ಕೆ ಏಕ್ ಹಾತ್ ಮೇ ನ್ಯಾಯ ಪತಾಕ, ಒಂದು ಕೈಯಲ್ಲಿ ನ್ಯಾಯ ಪತಾಕೆ, ಹಾಗೆ ಅವ್ರ ದುಸರೆ ಹಾತ್ ಮೇ ಜ್ಞಾನ ದೀಪಕ್, ಜ್ಞಾನದ ಭಕ್ತಿ ಇದೆ. ಹಾಗೆ ಇಸ್ಕೆ ಅಲಾವಾ ಕರೋಡೋಂಕೋ ಭಾರತವಾಸಿ ಕಾ ಸಾಥ್ ಹೈ ಅಂದರೆ ಮಾತೃಭೂಮಿ ಜೊತೆ ಕೋಟಿ ಗಂಟಲೆ ಭಾರತೀಯರು ಅವಳ ಜೊತೆಗೆ ನಿಂತಿದ್ದಾರೆ ಅನ್ನೋ ಒಂದು ಮಾತುಗಳನ್ನು ಕವಿ ಏನು ಮಾಡಿದ್ದಾನೆ, ಮಾತೃಭೂಮಿ ಅನ್ನೋ ಒಂದು ಪದ್ಯದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಓಕೆನಾ. ಸೊ ಇದು ನೆನಪಲ್ಲಿ ಇಟ್ಕೊಳ್ರಿ. ಸೊ ಅತ್ಯಂತ ಸುಲಭವಾದಂತಹ ಒಂದು ಪಾಠ ಆಗಿರ್ತದೆ ಇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು.